ಗೆಳೆಯರೇ, ಇವತ್ತು ನಾವು ಇಮೇಲ್ನ ಒಂದು ಇನ್ಬಾಕ್ಸ್ನಿಂದ ಎಲ್ಲ ಮೇಲ್ಗಳನ್ನ ಒಂದೇ ಸಲ ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಅವು ಎಷ್ಟೇ ಇರಬಹುದು. ನಾವು ಒಂದು ಮೇಲೆ ಡಿಲೀಟ್ ಮಾಡುವಂಥ ಆಪ್ಷನ್ ಬಂದಿದೆ. ಯಾವ ರೀತಿ ಅನ್ನೋದನ್ನು ನಾನು ಸಂಪೂರ್ಣ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಜಿಮೇಲ್ನ ಒಂದು ಜಿಮೇಲ್ನ ಇನ್ಬಾಕ್ಸ್ನ ಮೊದಲು ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ಇಮೇಲ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯಾವ ಒಂದು ID-ನಲ್ಲಿ ಇರುವಂಥ ಮೇಲ್ಗಳನ್ನು ಡಿಲೀಟ್ ಮಾಡ್ತಾ ಇದೆಯೋ ಅದನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೀವು ಒಂದೇ ID-ನ ಯೂಸ್ ಮಾಡ್ತಾ ಇದ್ರೆ ಏನೂ ಸಮಸ್ಯೆ ಇಲ್ಲ. ಒಂದಕ್ಕಿಂತ ಜಾಸ್ತಿ ID-ಗಳನ್ನ ಯೂಸ್ ಮಾಡ್ತಾ ಇದ್ರೆ ಇದರಲ್ಲಿ ನೀವು ಯಾವ ID-ಯಿಂದ ಡಿಲೀಟ್ ಮಾಡ್ತಾ ಇದ್ರೆ ಅದನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಈ ಮೇಲ್ಗಳನ್ನ ಆಲ್ ಡಿಲೀಟ್ ಮಾಡಬೇಕು ಅಂದರೆ ಇಲ್ಲಿ ಮೊದಲು ಒಂದೆರಡು ಮೇಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ಇವುಗಳನ್ನ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಒತ್ತಿ ಹಿಡಿಬೇಕು. ಒತ್ತಿ ಹಿಡಿದ ನಂತರದಲ್ಲಿ ಈ ರೀತಿ ನಾವು ಒಂದೆರಡು ಇಮೇಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎರಡರಿಂದ ಮೂರು ಮೇಲ್ಗಳನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಮೇಲ್ಗಡೆ ಸೆಲೆಕ್ಟ್ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡೋದ್ರಿಂದ ನಮ್ಮ ಈ ಒಂದು ಇನ್ಬಾಕ್ಸ್ನಲ್ಲಿ ಇರುವಂಥ ಎಲ್ಲ ಮೇಲ್ಗಳು ಸೆಲೆಕ್ಟ್ ಆಗುತ್ತೆ. ಈ ರೀತಿ ಕೆಲವು ಬಾರಿ ನಮ್ಮ ಒಂದು ನೆಟ್ವರ್ಕ್ ಸ್ಲೋ ಇದ್ದರೆ ಇಲ್ಲಿ ನಾವು ಸೆಲೆಕ್ಟ್ ಆಲ್ ಅಂತ ಮರಳಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸೆಲೆಕ್ಟ್ ಆಲ್ ಅಂತ ಒಂದೆರಡು ಸಾರಿ ನೀವು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಎಲ್ಲ ಮೇಲ್ಗಳು ಸೆಲೆಕ್ಟ್ ಆಗುತ್ತೆ. ಆದ ನಂತರದಲ್ಲಿ ಇಲ್ಲಿ ಪಕ್ಕದಲ್ಲಿ ಇರುವಂಥ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡಿಲೀಟ್ ಮಾಡ್ಕೋಬೇಕು. ಡಿಲೀಟ್ ಮಾಡಿದ ನಂತರದಲ್ಲಿ ನೋಡಿ ಆಲ್ ಡಿಲೀಟ್ ಆಗಿದೆ ಸ್ನೇಹಿತರೆ. ಈ ಕೆಲವು ಬಾರಿ ನೀವು ಈ ರೀತಿ ಡಿಲೀಟ್ ಮಾಡಿದ ನಂತರದಲ್ಲೂ ಕೂಡ ಕೆಲವು ಮೇಲ್ಗಳು ಉಳಿಬಹುದು. ಉಳಿದ ನಂತರದಲ್ಲಿ ಮತ್ತೊಂದು ಸಾರಿ ನೀವು ಆಲ್ ಸೆಲೆಕ್ಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೊಂದು ಸಾರಿ ಡಿಲೀಟ್ ಮಾಡಿ. ಈ ರೀತಿ ನೀವು 4 ರಿಂದ 5 ವರ್ಷದವರೆಗೆ ನೀವು ಇಮೇಲ್ಗಳನ್ನ ಡಿಲೀಟೇ ಮಾಡಿಲ್ಲ, ತುಂಬ ಮೇಲ್ಗಳು ಇದೆ, 2000 3000 ಮೇಲ್ಗಳು ಇದೆ ಅಂದರೆ ನೀವು ಪದೇ ಮಾಡಬೇಕಾಗುತ್ತೆ. ಈ ರೀತಿ ಒಂದು 5 ರಿಂದ 6 ಸಾರಿ ಮಾಡಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ನಿಮ್ಮ ಎಲ್ಲ ಮೇಲ್ಗಳು ಡಿಲೀಟ್ ಆಗುತ್ತೆ. ಈ ರೀತಿ ನೀವು ಜಿಮೇಲ್ ಬಾಕ್ಸ್ನಲ್ಲಿ ಇರುವಂಥ ಎಲ್ಲ ಮೇಲ್ಸ್ಗಳನ್ನ ಒಮ್ಮೆಲೆ ಡಿಲೀಟ್ ಮಾಡಬಹುದು.